ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಮ್ಮ. ನನ್ನ ಹತ್ರನಾ? ಏನು? ಹೇಳ್ತೀನಿ. ಈ ಜಗತ್ತಿನ ಕಣ್ಣಿಗೆ ನಾನೊಬ್ಬ ದೊಡ್ಡ ಶ್ರೀಮಂತ, ತುಂಬಾ ಸುಖವಾಗಿರೋ. ಅದರಲ್ಲಿ 1% ಕೂಡ ನಿಜ ಆಗಿದ್ರೆ ನಾನು ಎಷ್ಟೋ ಸಂತೋಷ ಬೀಳ್ತಿದ್ದೆ. ಮದುವೆ ಮಾಡಿಕೊಂಡು ಆರಾಮಾಗಿ ಸೆಟ್ಲ್ ಆಗ್ಬಿಡ್ಬೇಕು ಅಂತ ಒಂದು ಹುಡುಗಿನ ನೋಡಿ ಮದುವೆ ಆದೆ. ಮದುವೆ ಆದ 3 ತಿಂಗಳಿಗೆ ಗೊತ್ತಾಯ್ತು ಅವಳಿಗೆ ವಾಸಿ ಆಗದೆ ಇರುವಂಥ ಒಂದು ದೊಡ್ಡ ಕಾಯಿಲೆ ಇದೆ ಅಂತ. ಆ ಕಾಯಿಲೆಯಿಂದಾಗಿ ಅವಳಿಗೆ ಮಕ್ಕಳು ಆಗಲ್ಲ ಅನ್ನೋ ವಿಷಯನೂ ಗೊತ್ತಾಯ್ತು. ಅವತ್ತಿಂದ ಇವತ್ತವರೆಗೂ ಅವಳ ಸೇವೆಲ್ಲ ಕಾಲ ಕಳೀತಾ ಇದೆ. ಮತ್ತೆ ನೀವು ಮೊದಲನೇ ಸರ್ತಿ ಮನೆಗೆ ಬಂದಾಗ ನಿಮ್ಮ ಸಂಸಾರ ಚೆನ್ನಾಗಿದೆ, ಸುಖವಾಗಿದ್ದೀರಾ ಅಂತೆಲ್ಲ ಹೇಳಿದ್ರಿ. ಅದೇನೋ ಹೇಳ್ತಾರಲ್ಲ, ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ. ನಮ್ಮ ಮೊದಲನೇ ಭೇಟಿಲೇ ನನ್ನ ಸಂಸಾರದ ಕಷ್ಟಗಳನ್ನೆಲ್ಲ ನಿನ್ನ ಹತ್ರ ಹೇಗಮ್ಮ ಹೇಳ್ಕೊಳ್ಳಿ? ಅದು ಅಲ್ಲದೆ ನಿನ್ನ ಸಂಸಾರ ಒಡೆದೋಗ್ತಿರೋ ವಿಚಾರ ಗೊತ್ತಿದ್ದು ನನ್ನ ಪರ್ಸನಲ್ ಪ್ರಾಬ್ಲಮ್ಸ್ನ ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಏನಿದೆ ಹೇಳು? ಆವಾಗ ಹೇಳಬೇಕು ಅನಿಸ್ಲಿಲ್ಲ, ಈಗ ಹೇಳಬೇಕು ಅನಿಸ್ತಿದೆ. ನೀನು ಈ ವಿಷಯ ಮುಂದುವರ್ಸು ಅಂದ್ರೆ ಮುಂದುವರಿಸ್ತೀನಿ. ನಿನಗೆ ಬೇಜಾರಾದ್ರೆ ಹೇಳಲ್ಲ ಬಿಡಮ್ಮ. ಪರವಾಗಿಲ್ಲ ಸರ್, ಹೇಳಿ. ನೀವು ನನಗೋಸ್ಕರ ಚಂದಾಪುರಕ್ಕೆ ಹೋಗಿದ್ದೀರಾ, ನನ್ನ ಯಜಮಾನ್ರ ಹತ್ರ ಮಾತಾಡಿದ್ದೀರಾ, ನನ್ನ ಸಂಸಾರ ಸರಿ ಹೋಗಲಿ ಅಂತ ತುಂಬಾ ಕಷ್ಟಪಟ್ಟಿದ್ದೀರಾ. ಸರ್, ನಿಮ್ಮ ವಿಷಯನ ನನ್ನ ಹತ್ರ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ಹೇಳಿ ಸರ್. ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ನನ್ನ ನೋವನ್ನ ಬೇಜಾರನ್ನ ಕೇಳೋಕ್ಕೆ ನೀನಾದರೂ ಸಿಗ್ತೀಯಲ್ಲ. ಆ ಸಂತಿ ದೇವರಾಣೆಗೂ ಹೇಳ್ತೀನಮ್ಮ, ನನಗೆ ಮಕ್ಕಳು ಅಂದ್ರೆ ಪಂಚಪ್ರಾಣ. ಆದರೆ ನಮ್ಮಿಬ್ಬರಿಗೂ ಮಕ್ಕಳಾಗಲ್ಲ ಅಂತ ಗೊತ್ತಾದ ಮೇಲೂ ನನ್ನ ಹೆಂಡ್ತಿನ ನಾನು ಕೈ ಬಿಡಲಿಲ್ಲ. ಹೇಗೋ ಅವಳ ಜೊತೆನೇ ಬಾಳ್ತಾ ಇದ್ದೀನಿ. ಮದುವೆ ಆದ 3 ತಿಂಗಳಿಂದ ಹೆಂಡತಿ ಪ್ರೀತಿ ಏನು, ಸಂಸಾರ ಸುಖ ಏನು ಅಂತ ನೋಡ್ದವನಲ್ಲ ನಾನು. ದುಡ್ದಿದ್ದ ಸಂಪಾದನೆ ಎಲ್ಲ ಅವಳ ಆಸ್ಪತ್ರೆ ಖರ್ಚಿಗೆ ಸರೋಗ್ತಾ ಇದೆ. ಹಾಗಂತ ಅವಳು ಕೆಟ್ಟವಳಲ್ಲ, ನನ್ನಿಂದ ಯಾವ ಸುಖನೂ ಇಲ್ಲ. ನೀವು ಯಾಕೆ ಇನ್ನೊಂದು ಮದುವೆ ಆಗಬಾರ್ದು, ಯಾಕೆ ಇನ್ನೊಂದು ಮದುವೆ ಆಗಬಾರ್ದು ಅಂತ ನಾನು ಒತ್ತಾಯ ಮಾಡ್ತಿದ್ದಾಳೆ. ನಾನೇ ಬೇಡ ಅಂತ ಇದ್ದೀನಿ, ಸರಿನಾ? ಸರ್, ನಿಮಗೆ ನಿಮ್ಮ ಹೆಂಡತಿ ಮೇಲಿರೋ ಪ್ರೀತಿ ನಿಜವಾಗ್ಲೂ ಮೆಚ್ಚಬೇಕಾಗಿರೋದೆ ಸರ್. ಅದನ್ನ ಪ್ರೀತಿ ಅನ್ನೋಕ್ಕಿಂತ ಕಮಿಟ್ಮೆಂಟ್ ಅಂದ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಾನು ಅವಳನ್ನ ಪ್ರೀತಿಸಿ ಮದುವೆ ಆಗಲಿಲ್ಲ, ಮದುವೆ ಆದ್ಮೇಲೆ ಪ್ರೀತಿಸ್ಬೇಕು ಅನ್ಕೊಂಡೆ. ಆದರೆ ಅಂತ ಯಾವ ಲಕ್ಷಣಗಳು ಅವಳಲ್ಲಿ ಕಾಣಲಿಲ್ಲ. ವಸಂತಿ, ನಾನು ಆಗಲೇ ಹೇಳಿದ್ನಲ್ಲ, ಮದುವೆ ಆದ 3 ತಿಂಗಳಿಂದ ಹೆಂಡತಿ ಪ್ರೀತಿ ಏನು, ಸಂಸಾರದ ಸುಖ ಏನು ಅಂತ ನಾನು ಕಂಡವನೇ ಅಲ್ಲ. ಹೆಂಡತಿ ಪ್ರೀತಿಗಾಗಿ ಹಂಬಲಿಸ್ತಾ ಇದ್ದೀನಿ. ಆದರೆ ನನ್ನ ದುರದೃಷ್ಟ, ಇದುವರೆಗೂ ನನ್ನ ಜೀವನದಲ್ಲಿ ನಾನು ಪ್ರೀತಿಸ್ಬೇಕು ಅನ್ನೋ ಹೆಣ್ಣಾಗ್ಲಿ ಅಥವಾ ನನ್ನನ್ನು ಪ್ರೀತಿ ಮಾಡೋ ಹೆಣ್ಣಾಗ್ಲಿ ಸಿಗ್ಲಿಲ್ಲ. ಏನು ಮಾಡೋದಕ್ಕಾಗುತ್ತೆ ಸರ್? ಎಲ್ಲರ ಜೀವನದಲ್ಲೂ ಆಸೆ ಪಟ್ಟಿದ್ದೆಲ್ಲ ಸಿಗೋದಿಲ್ಲ ಅಲ್ವಾ? ನಿಜ ವಸ, ಸಿಗೋದಿಲ್ಲ. ಆಸೆ ಪಟ್ಟಿದ್ದೆಲ್ಲ ಸಿಗೋದಿಲ್ಲ. ನಿನ್ನೆ ತಗೋ, ನಿನ್ನ ಗಂಡಿನಿಂದ ನಿನಗೆ ವಂಚನೆ, ನನಗೆ ನನ್ನ ಹೆಂಡತಿ ಕಡೆಯಿಂದ ವಂಚನೆ.
ನಮ್ಗಿಬ್ಬರಿಗೂ ಆಗಿರೋ ವಂಚನೆಯನ್ನು ಪರಿಹಾರ ಮಾಡಿಕೊಂಡು ನಾವು ಬೇಕಾದ ಪ್ರೀತಿನ ನಾವಿಬ್ರು ಯಾಕೆ ಹಂಚ್ಕೋಬಾರ್ದು? ಸರ್ ಏನು ಹೇಳ್ತಿದ್ದೀರಾ ನೀವು? ಗಾಬರಿ ಆಗ್ಬೇಡ. ನಿಧಾನವಾಗಿ ಯೋಚನೆ ಮಾಡು. ನಿನ್ನ ಗಂಡಿನಿಂದ ನಿನಗೆ ಅನ್ಯಾಯ ಆಗಿದೆ, ನನ್ನ ಹೆಂಡತಿ ಕಡೆಯಿಂದ ನನಗೂ ಅನ್ಯಾಯ ಆಗಿದೆ. ನಮ್ಗಾಗಿರೋ ಅನ್ಯಾಯಕ್ಕೆ ನಾವು ಜೀವನ ಪೂರ್ತಿ ಕೊರಗೋಗ್ ಬದಲು ಯಾಕೆ ನಾವಿಬ್ರು ಸಂತೋಷವಾಗಿರ್ಬಾರ್ದು? ನೀನು ನಿಧಾನವಾಗಿ ಯೋಚನೆ ಮಾಡು, ಗಾಬರಿ ಆಗ್ಬೇಡ, ಯೋಚನೆ ಮಾಡು. ರೆಡ್ಡಿಗಾರು, ನಾನು ನಿಮ್ಗೆ ಹೇಳಿದ್ನಲ್ಲ, ಆ ಕೆಲಸ ಮಾಡೋ ಪ್ರಯತ್ನದಲ್ಲೇ ಇದ್ದೀನಿ. ನಾನು 2-3 ಸಲ ತುಂಬ ಪ್ಲಾನ್ ಮಾಡಿ ಟ್ರೈ ಮಾಡಿದೆ, ಸ್ವಲ್ಪದ್ರಲ್ಲಿ ಮಿಸ್ ಆಗೋಯ್ತು. ರೆಡ್ಡಿಗಾರು, ಕೆಲಸ ತುಂಬ ಕಷ್ಟವಾಗಿರೋದು, ಸೂಕ್ಷ್ಮವಾಗಿರೋದು ನೋಡಿ. ಇದರಲ್ಲಿ ಯಾರಿಗೆ ಯಾವುದೇ ರೀತಿ ಅನುಮಾನ ಬರಬಾರ್ದು. ಯಾರಿಗಾರ ಅನುಮಾನ ಬಂದು ಅದು ನನ್ನ ಮೇಲೆ ಅನುಮಾನ ಬಂದ್ಬಿಟ್ರೆ ಹಾಗಲ್ಲ ರೆಡ್ಡಿಗಾರು, ಲಾಸ್ ಎಲ್ಲ ನನ್ನ ಮೇಲೆ ಬಂದ್ಬಿಟ್ರೆ ನಾನೇನು ಮಾಡೋಕ್ಕಾಗುತ್ತೆ? ಹಾಗೆಲ್ಲ ನೀವು ಹೇಳಿರೋ ಕೆಲಸ ನಾನು ಖಂಡಿತ ಮಾಡ್ತೀನಿ. ನಿಮಗೆ ಕೊಟ್ಟ ಮಾತನ್ನ ನಾನು ಉಳಿಸ್ಕೊತೀನಿ. ಹಾಗಲ್ಲ ರೆಡ್ಡಿಗಾರು, ಪ್ರಾಫಿಟ್ ಅಂತೂ 100% ಇದೆ. ನಾವೇನೇ ಪ್ರಾಜೆಕ್ಟ್ ಮಾಡಿದರೂ ಅದರಲ್ಲಿ ಸಕ್ಸಸ್ ಆಗೋ ರೀತಿ ನಾನು ಪ್ಲ್ಯಾನ್ ಮಾಡ್ತೀನಿ. ಹಾಗಲ್ಲ ರೆಡ್ಡಿಗಾರು, ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಪ್ರಾಜೆಕ್ಟ್ ಸಕ್ಸಸ್ ಆಗಬೇಕು, ಅದರಿಂದ ಲಾಭ ಬರಬೇಕು ನೋಡಿ. ಬಂಡವಾಳ ಹಾಕೋದು ನೀವು, ಅದರಲ್ಲಿ ವರ್ಕ್ ಮಾಡೋದು ನಾನು. ಅದರಲ್ಲಿ ಇಬ್ಬರಿಗೂ ಲಾಸ್ ಆಗಬಾರ್ದು ನೋಡಿ. ಹೌದು ರೆಡ್ಡಿಗಾರು, ನೀವೇನು ಯೋಚನೆ ಮಾಡಬೇಡಿ, ನಾನು 100% ಸಕ್ಸಸ್ ಮಾಡ್ತೀನಿ. ಸರಿ ರೆಡ್ಡಿಗಾರು, ಫೋನ್ ಇಡ್ತೀನಿ. ನಮಸ್ತೆ. ಹಾಂ, ಸರಿ ರೆಡ್ಡಿಗಾರು. ಅಪೂರ್ವ, ಕಾಫಿ ತೊಗೊಂಬಂದಿದ್ಯಾ? ನಾನು ಕೇಳಲಿಲ್ವಲ್ಲ? ಇವ್ರು ಕೇಳಿದ್ರು, ಅದಕ್ಕೆ. ಅವನು ಕೇಳಿದ್ನಾ? ಅವನು ಲಾನಲ್ಲಿದ್ದ ಅನ್ಸುತ್ತೆ. ಕೊಡು. ಸರಿ ಅತ್ತೆ, ನೋಡ್ತೀನಿ. ಹೋಗು. ಇನ್ನು ಎಷ್ಟು ದಿನ ಕಾಫಿ ತಗೊಳಕ್ ಕೊಡ್ತೀಯ ಅಂತ ನಾನು ನೋಡ್ತೀನಿ. ನನ್ನ ಮಗ ಇನ್ನೂ ಬಂದಿಲ್ಲ ಅಂತ ಗೋಳಾಡ್ತಾ ಇದೆಯಲ್ಲ, ಅವನೇನ್ ಎಳೆ ಮಗುನೇನೆ, ಅದಕ್ಕೆ ತಕ್ಕಾಗೆ ಇವನ್ ಬೇರೆ ಗೋಳಾಡಿಸ್ತಾ ಇದೀಯಾ? ಹೋಗಿ ಹುಡುಕೊಂಬ ಅಂತ. ಅವನು ಎಲ್ಲಿಂದ ಹುಡುಕ್ತಾನಿಯೇ? ಹಾಗಲ್ಲ ರೀ ಅಮ್ಮ, ನಾನು ಅವ್ನ ಕಾಲೇಜ್ ಹತ್ರ ಇರೋ ಪಾರ್ಕು, ರೆಸ್ಟೋರೆಂಟ್, ಲೈಬ್ರರಿ ಎಲ್ಲ ಕಡೆ ನೋಡ್ದೆ, ಅವನಲ್ಲೆಲ್ಲೂ ಇಲ್ಲ.
ಸರಿಯಾಗಿ ಹುಡುಕ್ದೇನೋ? ಹೂನಪ್ಪ. ಎಲ್ಲ ಕಡೆ ನೋಡಿದ್ಯಾ? ಸರಿ, ಬಿಟ್ಟಾಕು. ನಿನ್ನ ಮಗ ಅಮಿತ್ ಈಗ ಸರ್ವತಂತ್ರ ಸ್ವತಂತ್ರ ಪುರುಷ. ಅವನಿಗೆ ಇಷ್ಟ ಬಂದಾಗ ಬರ್ತಾನೆ, ಇಷ್ಟ ಬಂದಾಗ ಹೋಗ್ತಾನೆ. ಅವನ ವಿಚಾರ ಕಟ್ಕೊಂಡು ನೀನ್ ಯಾಕೆ ಕೊರಗ್ತೀಯ? ಬೆಳೆ ಯಾಕಮ್ಮ, ಏನಾಯ್ತು? ಅಮಿತ್ ಬೆಳಗ್ಗೆ ಹೋದನು, ಇನ್ನು ಊಟಕ್ಕೂ ಸಹ ಬಂದಿಲ್ಲ ಕಣೆ. ಅಯ್ಯೋ, ಈಗ STD ಬೂತಲ್ಲಿ ಯಾರ ಜೊತೆನೋ ಮಾತಾಡ್ತಿದ್ನಲ್ಲಮ್ಮ. ಹೌದಾ? ಇಲ್ಲೇ ಇದ್ದಾನ? ಹೌದಮ್ಮ. ಅಮಿತೋತ್ತಮ, ಸರ್ವೋತ್ತಮ. ನೀನು MBBS ಮುಗಿಸಿ ಡಾಕ್ಟರ್ ಆಗಿ ಊರ್ನವ್ರ ಕಾಯಿಲೆ ಎಲ್ಲ ಗುಣಪಡಿಸ್ತೀಯ ಅಂತ ನಾವು ನಂಬಿದ್ವಿ. ಆದ್ರೆ ನೀನ್ ಡಾಕ್ಟರ್ ಆದ ಕೂಡಲೇ ಅಮ್ಮನಿಗೆ ಕಾಯಿಲೆ ತರ್ತಾ ಇದೆಯಲ್ಲೋ. ನೀನ್ ಬಂದಿಲ್ಲ ಅಂತ ಉಪವಾಸ ಮಾಡಿ ಮಾಡಿ ಶುಗರ್ BP ಎಲ್ಲ ಏರ್ತಾ ಇದೆ. ಅಲ್ವೋ ಅಮಿತ್, ಬೆಳಗ್ಗೆಯಿಂದ ಊಟಕ್ಕೆ ಬಂದಿಲ್ವಂತೆ, ಎಲ್ಲಿಗೋ ಹೋಗಿದೆ? ನಾನು ಎಲ್ಲಿ ಹೋಗ್ತೀನಿ, ಯಾವಾಗ ಬರ್ತೀನಿ ಅಂತ ಹೇಳ್ಬಿಟ್ಟೆ ಹೋಗ್ಬೇಕಾ? ನಾನು ಫಾರಿನ್ಗೆ ಹೋಗೋದಕ್ಕೆ ವೀಸಾ ಪಾಸ್ಪೋರ್ಟ್ ಸಲುವಾಗಿ ಸ್ವಲ್ಪ ಕೆಲಸ ಇತ್ತು, ಹೋಗಿದ್ದೆ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಓ, ಪಾಸ್ಪೋರ್ಟು ವೀಸಾ ಅಂತೂ ವಿದೇಶಕ್ಕೆ ಹೋಗೋ ಏರ್ಪಾಡೆಲ್ಲ ಮಾಡ್ಕೋತಾ ಇದೀಯನ್ನಪ್ಪ. ರೆಡಿ ಆಗ್ತಾ ಇದ್ದೀನಿ. ಕೇಳಿದರೆ ಸಾತು. ನಿನ್ನ ಮಗ ಮನೆ ಬಿಟ್ಟು ಹೋದ ಅಂತ ದೇಶ ಬಿಟ್ಟು ಹೋಗೋ ಏರ್ಪಾಡು ಮಾಡ್ಕೊತಾ ಇದ್ದಾನೆ. ನೋಡ್ಕೊಂಡ್ಬಿಡಿ, ನಿನ್ನ ಮಗನ ಮಗ ಚೆನ್ನಾಗಿ ನೋಡ್ಕೊಂಡ್ಬಿಡು. ಅಲ್ಲಿ ಹೋದ್ಮೇಲೆ ತಿರುಗಿ ಯಾವಾಗ ನೋಡ್ತೀಯೋ ಏನೋ. ಅಯ್ಯೋ, ಅಮಿತ, ಆ ಕೆಟ್ಟ ಪ್ರಾಣಿ ನಿರಂಜನ ಕೈಗೊಂಬಿ ಆಗಿಬಿಟ್ಟೆಲ್ಲೋ ನೀನು. ಅಯ್ಯೋ, ಅಪ್ಪ, ಮತ್ತೆ ಮತ್ತೆ ಅದೇ ವಿಚಾರ ಮಾತಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಈಗ ನಮ್ಮ ಅಮಿತ್ ಫಾರಿನ್ಗೆ ಹೋಗ್ತಾ ಇದ್ದಾನೆ, ಒಳ್ಳೇದಾಗ್ಲಿ ಅಂತ ಹಾರೈಸೋಣ ಅಷ್ಟೇ. ಹಾರೈಸ್ತೀನಮ್ಮ, ಹಾರೈಸ್ತೀನಿ, ಹರಿಸ್ತೀನಿ, ಶುಭವಾಗಲಿ ಅಂತ ಹಾರೈಸ್ತೀನಿ. ನನ್ನ ಮಗ ಯಾವನೊಬ್ಬ ಶ್ರೀಮಂತ ಒಡ್ಡಿದ ಬಲೆಗೆ ಬಿದ್ದಲ್ಲ ಅಂತ ಸಂತೋಷಪಟ್ಟು ಹರಿಸ್ತೀನಿ. ತನ್ನ ಆತ್ಮಗೌರವ ಮಾರ್ಕೊಂಡು ದುಡ್ಡಿಗೆ ಗುಲಾಮನಾಗಿದ್ದಾನಲ್ಲ ಅಂತ ಖುಷಿಯಿಂದ ಹರಿಸ್ತೀನಮ್ಮ, ಹರಿಸ್ತೀನಿ. ಸ್ವಲ್ಪ ಸುಮ್ಮನೆ ಪಾಪ, ಬೆಳಗ್ಗೆಯಿಂದ ಊಟ ಮಾಡಲಿಲ್ಲ ಅಂತ ಕಾಣುತ್ತೆ. ಅವನು ನಾನು ಊಟ ಬಿಡಿಸ್ತೀನಿ. ಬಾರ, ಊಟ ಬಿಡಿಸ್ತೀನಿ. ಅಮ್ಮ, ನಂಗೆ ಊಟ ಬೇಡ. ಇವುಗಳೆಲ್ಲ ಮಾತಾಡಿದೆ, ನನ್ನ ಹೊಟ್ಟೆ ತುಂಬಿದೆ, ಬಿಡಮ್ಮ. ತುಂಬಿಸ್ಕೊಳೆ, ತುಂಬಿಸ್ಕೊ. ಅವನ ಆಡಿದ ಮಾತುಗಳನ್ನೆಲ್ಲ ಹೊಟ್ಟೆ ತುಂಬ ತುಂಬಿಸ್ಕೊ. ಅಯ್ಯೋ, ಅಮ್ಮ, ಜಗದಾಂಬ, ಅಂಬ, ಜಗದಾಂಬ, ಅಂಬ, ಜಗದಾಂಬ. ನಮಸ್ತೆ. ನಮಸ್ತೆ ರೆಡ್ಡಿಗಾರು, ಚೆನ್ನಾಗಿದ್ದೀರಾ? ನಮಸ್ಕಾರ ರೆಡ್ಡಿಗಾರು, ಚೆನ್ನಾಗಿದ್ದೀರಾ? ಪ್ರಯಾಣ ಎಲ್ಲ ಸುಖವಾಗಾಯ್ತು ರೆಡ್ಡಿಗಾರು? ಫ್ಲೈಟಲ್ಲಿ ಏನು ತೊಂದರೆ ಆಗಲಿಲ್ವಾ?
ರೆಡ್ಡಿ గారు ನೀವು ಬರ್ತೀರಾ ಅಂತೇಳಿ 2 ಕಾರ್ ತಗೊಂಡು ಮೊದಲು ನೀವೇ ಕೂತ್ಕೊಬೇಕು ಅಂತ. ನೀವು ಕೂತ್ರೆ ಲಕ್ಷ್ಮಿ ಕೂತಂಗಲ್ವಾ? మదువే విషయ ఏనాಯ್ತು? పెళ్లి విషయం ఏమైంది? మొదటగా అది చెప్పు. ಹೇಳು. ಸಿಟ್ ಮಾಡ್ಕೊಬೇಡಿ ರೆಡ್ಡಿ ಗಾರು. ನಾವ್ ಹಿಂದೆ ಕಷ್ಟದಲ್ಲಿದ್ದಾಗ ಎಷ್ಟು ಸಹಾಯ ಮಾಡಿದಿರಿ, ಅದನ್ನ ನಾವು ಮರಿಕಾಯ್ತದ? ಯಾವತ್ತಿದ್ರು ನಿಮ್ ಮಗಳು ನಮ್ ಸೊಸೆನೆ.